ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಮಂಗಳವಾರ ಸಂಜೆಯಿಂದ ವೀಡಿಯೋನ ನಾನು ಕಂಟಿನ್ಯೂ ಮಾಡಿದ್ದೀನಿ. ಆ ವಿಡಿಯೋನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಇರಿ ನಿಮ್ಮ ಪಾದಾರ್ಪಣೆಯನ್ನು ಇಲ್ಲಿ ನೋಡ್ಸೋಣ. ರೆಡಿ? ಟೆಸ್ಟ್ ಮಾಡಬಾರ್ದು ಅದಕ್ಕೆ. ಇಲ್ಲಿ ಕಾಣಿಸ್ತೈತ ಫೋನಲ್ಲಿ? ಬಕ್ಕೊಂಡ್ರೆ ವೆಯ್ಟ್ ಜಾಸ್ತಿ ಬರುತ್ತೆ. 58.25. 58.25 kg ಅಪ್ಪಾಯ್ತು. ಒಂದೊಂದಕ್ಕೂ ಅಪ್ಪ ಗೊತ್ತಂಗೆ ಇಲ್ಲ, ನಿಂತಿರಲ್ಲ ಅದಕ್ಕೆ ಹಂಗೆ ಇದಾಗ್ಬಿಟ್ಟಿತ್ತು. ನಿಂತಿದ್ರಲ್ಲ ಮುಂದೆ ಕಡೆ ಪ್ರೆಷರ್ ಕೊಟ್ಕೊಂಡು ಅದಕ್ಕೆ ಶಲ್ಲು ಬೇರೆದು ಹಾಕ್ಬೇಕು. ಅವ್ರೆ ಸೀಸನ್ ಶಲ್ಲು ಇಟ್ಟಿರ್ತಾರೋ ಆ ಶಲ್ಲು ಹಾಕ್ಬಿಟ್ಟು ನಾವು ಒಂದು ನಾನು 57 ಇದ್ದೆ. ಆಂಟಿ ಮನೇಲಿ ಚೆಕ್ ಮಾಡಿಸ್ದಾಗ ಅದು ಮಿಷಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ದಪ್ಪ ಆಗಿದ್ದೀನಿ ಅಯ್ಯೋ ಇಲ್ಲಿ ಇಲ್ಲಿ ಕತ್ತು ಇಷ್ಟಪ್ಪ ಐತಿ, ಇಷ್ಟಪ್ಪ ಕತ್ತು ಇಲ್ಲಿ ಇಲ್ಲಿ ಇಷ್ಟಪ್ಪ ಕೈ ಕೈ ಹೆಂಗಿದೆ. ಮೊದ್ಲು ಹಿಂಗಿದ್ರಲ್ಲ, ಮೊದ್ಲು ಹಿಂಗಿದ್ರಿ ಇಷ್ಟು ಅವನು ಹೇಳ್ತಾನಲ್ಲ, ಇದು ತೋಳ ಏನು ತೊಲೆ 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 ಹಂಗೆ ಹಂಗಾರ ನನ್ ತೊಡೆ ಗೊತ್ತಾ ಎಷ್ಟಾಗ್ಲ ಐತೆ ಅಂತ. ಇರಿ ಕೈ ಬಾರ ಏನಿಲ್ಲ ನಿಲ್ಲ, ನೀದೇನು ಇದು ಮಾಡಿಲ್ಲ. ನಿಂತ್ಕೋ, ಅದೇ ಬರುತ್ತೆ, ಲೈಟ್ ಆನ್ ಆಗುತ್ತೆ. ಹಂಗೆ 44.6. ಅಯ್ಯ ಅಷ್ಟೇನಾ? 45 ಇಲ್ವಾ ನೀನು? ಅಯ್ಯ ಸೇಮ್ ಅಷ್ಟೇ ಬರುತ್ತೆ ಕಣ. ನೋಡಿ ಸೇಮ್ ಅಷ್ಟೇ ಬಂತಾ? ಪ್ರೆಷರ್ ಬಿಡುತ್ತೇನೆ ಬಾರ ಇಲ್ಲ. ಅಲ್ಲಿ ಈಗ ಕೂತ್ಕೊಂಡ್ರೆ ಹಂಗೆ ಕೂತ್ಕೊಂಡ್ರು ಅಷ್ಟೇನೆ. ಇರಪ್ಪ ಹೊಡೆದಾಕೋಂಗಿದ್ಯಾ ಅದನ್ನ? ಈಗ ಹೆಂಗೆ ಕೂತ್ಕೊಂಡ್ರು ಒಂದೇ ಥರ ಬರ್ತದೆ. ಬೇಡ, ಡಿಫ್ರೆನ್ಸ್ ನೋಡೇ ಬಿಡ್ತೀನಿ. ಯಾವ ಕಡೆ ಕೂತ್ಕೊಂಡ್ರು ಅಷ್ಟೇ ತಾನೇ ಬರೋದು. ಬರಬಾರ್ದು. ಎತ್ರಿ ಆಗೋಯ್ತು. ಮಾಡಿಲ್ಲ ನೋಡಿ, ಇಲ್ಲೊಂದು ಕಾಯಿ ಇದೆಯಲ್ಲ, ಇದರಲ್ಲಿ ಸಾಂಬಾರು ಮಾಡ್ತಾರೆ. ಕಾಯಿ ಬಿಟ್ಟಿದೆ, ಗಾಳಿ. ಆದರೆ ಕಾಯಿ ಎಲ್ಲ ಹೇಗಾಗಿದೆ ಅಂದರೆ ಏನೋ ಚೆನ್ನಾಗಾಗಿಲ್ಲ. ಇನ್ನೂ ಸ್ವಲ್ಪ ದಪ್ಪ ಆಗಬೇಕು. ಚಿಕ್ಕ ಚಿಕ್ಕದಾಗಿದೆ. ಅಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಯೆಲ್ಲೋ ಕಲರ್ ಆಗಿಬಿಟ್ಟಿದೆ. ಅದು ಇನ್ನೊಂದು ಸ್ವಲ್ಪ ದಪ್ಪ ಆದರೆ ಅದನ್ನು ಹುರುಳಿಕಾಳು ಜೊತೆ ಸಾಂಬಾರು ಮಾಡ್ತಾರಂತೆ. ನಾನು ಇದನ್ನು ನೋಡಿಬಿಟ್ಟು, ಇಲ್ಲಿ ತುಂಬ ಗಿಡಗಳಿದೆ ನೋಡಿ. ಇಲ್ಲೊಂದು ಗಿಡ ಕಾಣಿಸ್ತಿದೆಯಾ? ಇದು ಅದೇ ಗಿಡನೇ. ಇದೆಲ್ಲ ಅದೇ ಕಾಯಿನೇ ಬಿಡುತ್ತೆ. ಆದರೆ ಯಾವಾಗಲಾದ್ರೂ ಒಂದ್ಸರಿ ಮಾಡೋಣ ಅಂದ್ಕೊಂಡಿದ್ದೆ. ನೋಡಿದ್ರೆ ಏನೋ ಆಗಿದೆ, ಅದಕ್ಕೆ ಇನ್ನೂ ದಪ್ಪ ದಪ್ಪ ಬರುತ್ತೆ. ಅಂದರೆ ಸಂತೆಲೆಲ್ಲ ಸಿಗುತ್ತೆ, ಆದರೆ ಇಲ್ಲಿ ಚೆನ್ನಾಗಿ ಬಿಡ್ತಿತ್ತು. ಸುಮಾರು ಜನ ಬಂದು ಕಿತ್ಕೊಂಡು ಹೋಗಿದ್ರು. ಆದರೆ ನನಗೆ ಗೊತ್ತಿರಲಿಲ್ಲ. ಒಂದ್ಸರಿ ನಾನು ಹಿಂಗೆ ವೀಡಿಯೋಸ್ ನೋಡಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಅದ್ರದ್ದು ಗಿಡಗಳು ಎಷ್ಟೊಂದಿದೆ. 1, 2, 3, 4 ತುಂಬ ಇದೆ ಇಲ್ಲಂತೂ ಗಿಡಗಳು. ಇಲ್ಲಿ ನೋಡಿ, ಸಂಜೆ ಮಲ್ಲಿಗೆ ಎಷ್ಟೊಂದಿದೆ. ಇಲ್ಲಿ ಕೂರ ಎಲ್ಲ ಆದರೆ ಅದಕ್ಕೆ ಇದನ್ನೇ ಹಾಕೋದು, ಇದ್ರದ್ದು ಎಲೆ. ನಂಗೆ ಗೊತ್ತೇ ಇರಲಿಲ್ಲ ಸುಮಾರು ದಿನ ತನಕ ಇದು ಸಂಜೆ ಮಲ್ಲಿಗೆ ಅಂತಾನೆ. ಅಲ್ಲಿ ನೋಡಿ, ನಮ್ಮ ಗುಮ್ಮಿಗಳು ಪಾಪ ಎಲ್ಲ ಎಲ್ಲಿ ಮಲ್ಕೊಂಡಿದೆ. ಈಗ ಹತ್ರ ಹೋದರೆ ಓಡ್ಬಿಡ್ತಾರೆ. ಕರ್ಗಿ ನಾನು ನೋಡ್ತಾ ಇದ್ದಾಳ? ಇಲ್ಲ, ನಿದ್ದೆ ಮಾಡ್ತಿದ್ದಾಳೆ. ಅವ್ರ ಅಮ್ಮ ಇಲ್ಲ ಅನಿಸುತ್ತೆ. ಮರಿಗಳು ಮಾತ್ರ ಇರುವಂಥದ್ದು. ಇವಳು ನೋಡಿ, ಇವಳು ಏನೋ ಗರ್ಕೆ ತಿನ್ನಕ್ಕೆ ಬಂದವಳೆ. ಇಲ್ಲಿ ಇವಳು ಡೈಲಿ ಒಂದ್ಸರಿ ಬಂದು ಗರ್ಕೆ ಎಲ್ಲ ತಿಂದು ಹೋಗೋದು. ಗಮ
ನಿದ್ದೆ ಹೊಡಿತಾವ್ರೆ, ಸೌಂಡೇ ಇಲ್ಲ. ನೀನು ತಿನ್ನು ಐಗುಮಿ. ನನ್ನ ವೆಯ್ಟ್ ನೋಡಿದ್ರಲ್ಲ ಎಷ್ಟಿದೆ ಅಂತೇಳಿ 58 kg ಇದ್ದೀನಿ. ಸುಮಾರು 1 ವರ್ಷದ ಆಂಟಿ ಮನೇಲಿ ಚೆಕ್ ಮಾಡಿದ್ದೆ, ಇದೇ ಚಾನಲಲ್ಲಿ ವಿಡಿಯೋ ಇದೆ. ಆವಾಗ 57 kg ಇದ್ದೆ. ಇವಾಗ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ, ನನಗೆ ಗೊತ್ತು. ಕೌಶಿ ಹೇಳೋದಿಲ್ಲ ದಪ್ಪ ಆಗಿಲ್ಲ ಅಂತೇಳಿ, ಆದರೆ ದಪ್ಪ ಆಗಿದ್ದೀನಿ. ಆದರೆ ನಾವು ಸಂಜೆ ಟೈಮು ಚೆಕ್ ಮಾಡಬಾರ್ದು, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡಿದ್ರೆ ಅದು ಕರೆಕ್ಟಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಸಂಜೆ ಅಂದರೆ ನಾವು ಊಟ ಎಲ್ಲ ಮಾಡಿರ್ತೀವಿ, ಅದರಿಂದನೇ ಸ್ವಲ್ಪ ವೆಯ್ಟು ಜಾಸ್ತಿ ತೋರಿಸ್ತಾ ಇರುತ್ತೆ ಅಷ್ಟೇ. ಯಾರಾದರೂ ನೀವೇನಾದ್ರು ಚೆಕ್ ಮಾಡಬೇಕು ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡ್ಬೋದು. ಹಾಗೆ ವೆಯ್ಟಿಂಗ್ ಮಿಷಿನ್ ಏನಿದೆ ಆ ಥರದನ್ನ ತಂದಿಟ್ಕೊಂಡ್ರೆ ಆರಾಮಾಗಿ ನೀವು ಮನೇಲೇ ಯಾವಾಗಲಾದರೂ ನಿಮಗೇನಾದರೂ ನಾನು ದಪ್ಪ ಆಗ್ತಿದ್ದೀನಿ ಅಂತೇನಾದರೂ ಅನ್ನಿಸ್ದಾಗ ಆವಾಗ ನೀವು ಅದನ್ನು ತೊಗೊಂಡು ಚೆಕ್ ಮಾಡ್ಕೋಬೋದು. ನಾನು ಅದಕ್ಕೆ ಎಷ್ಟೋ ದುಡ್ಡಾಗ್ಬಿಡುತ್ತೆ, ತುಂಬ ಕಾಸ್ಟ್ಲಿ, ಅಂದರೆ 1,000 ಮೇಲೆ ಆಗಿರುತ್ತೆ. ಏನಕ್ಕೆ ಅದನ್ನೆಲ್ಲ ತರಿಸಿ ಮನೇಲಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಒಂದು ಸರಿ ನೋಡೋಣ ಆನ್ಲೈನಲ್ಲಿ. ಮೋನ್ಮಮ್ಮ ಯಾವಾಗಲೂ ಹೇಳ್ತಾನೆ ಇದ್ರು ತರಿಸು, ಎಲ್ಲರ ಮನೇಲೂ ಇದೆ ಅಂತ. ನಾನು ಸರಿ ಒಂದು ಸರಿ ಆನ್ಲೈನಲ್ಲಿ ನೋಡ್ತೀನಿ ಅಂದ್ಬಿಟ್ಟು ಆವಾಗ ಚೆಕ್ ಮಾಡಬೇಕಾದ್ರೆ ಒಂದು 500 ರೂಪಾಯಿ ಒಳಗಡೆ ಎಲ್ಲ ಸಿಗುತ್ತೆ. 400 ಚಿಲ್ಲರೆ ಮತ್ತು 388, 90, ಅಂದರೆ 410 ಹತ್ರ ಆ ಥರ ಎಲ್ಲ ಸಿಗುತ್ತೆ. ಆರಾಮಾಗಿ ತಂದಿಟ್ಕೊಂಡು ನಿಮಗೇನಾದರೂ ಯೂಸ್ ಮಾಡಬೇಕು, ಈ ಥರ ನಮ್ಮ ವೆಯ್ಟ್ನ ಚೆಕ್ ಮಾಡಬೇಕು ಅಂದಾಗ, ಅಥವಾ ನೀವೇನಾದರೂ ಮನೇಲಿ ಏನಾದರೂ ದಿನಸಿ ಏನಾದರೂ ಚೆಕ್ ಮಾಡಬೇಕು ಅಂದಾಗಲೂ ಕೂಡ ಅದು ಯೂಸ್ ಆಗುತ್ತೆ, ವೇಸ್ಟ್ ಏನಾಗಲ್ಲ. ನೀವೇನಾದ್ರು ಚೆಕ್ ಮಾಡಬೇಕು ಅಂದಾಗ ಶೆಲ್ ಹಾಕ್ಕೊಳ್ಳಿ. ಚೆಕ್ ಎಲ್ಲ ಮುಗಿದ್ಮೇಲೆ, ಅಂದರೆ ನೀವು ಏನು ನಿಮ್ಮ ವೆಯ್ಟ್ ಎಲ್ಲ ಚೆಕ್ ಮಾಡ್ತೀರಾ, ಚೆಕ್ ಎಲ್ಲ ಮುಗಿದ್ಮೇಲೆ ಶೆಲ್ನ ತೆಗೆದು ಇಟ್ಕೊಂಡ್ರೆ, ಅಂದರೆ ಅದರಿಂದ ತೆಗೆದಿಟ್ಕೊಂಡ್ರೆ ಸಾಕು. ಇಲ್ಲಾಂದರೆ ಚಾರ್ಜರು ಹೋಗುತ್ತೆ ಅಂತ ಅಷ್ಟೇ, ಅಂದರೆ ಶೆಲ್ಲು ಡೌನ್ ಆಗುತ್ತೆ ಅಂತೇಳಿ ಅಷ್ಟೇ, ಇನ್ನೇನಿಲ್ಲ. ಈ ರೀತಿ ಮಾಡಿ ಇಟ್ಕೋಬೋದು. ಅವಾಗೆಲ್ಲ ನಾವು ವೆಯ್ಟ್ ಎಲ್ಲ ಚೆಕ್ ಮಾಡಬೇಕು ಅಂದರೆ ನನಗೆ ನೆನಪಿರೋ ಥರ, ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಗೆ ಭತ್ತ ಎಲ್ಲ ತೊಗೊಳಕ್ಕೆ ಬರ್ತಿದ್ರು ನೋಡಿ. ಆವಾಗ ಅವರು ಭತ್ತನೆಲ್ಲ ತೂಕ ಮಾಡಿ ತೊಗೊಂಡೋಗ್ತಿದ್ರು ನೋಡಿ. ಅಂಥ ಟೈಮಲ್ಲಿ ನಾವು ಹೋಗ್ಬಿಟ್ಟು ಆ ಮಿಷಿನ್ ಮೇಲೆ ನಿಂತ್ಕೊಂಡು ಆ ಭತ್ತದ್ದು, ಅಂದರೆ ಭತ್ತ ತೂಕ ಮಾಡ್ತಲ್ಲ ಆ ಮಿಷಿನ್ನ ನೀವು ನೋಡಿದರೆ ಗೊತ್ತಿರುತ್ತೆ. ಆ ಮಿಷಿನ್ ಮೇಲೆ ಹೋಗಿ ನಿಂತ್ಕೊಂಡು ನಾನು ಎಷ್ಟು kg ಇದ್ದೀನಿ ಅಂತೇಳಿ ತೂಕನ ಮಾಡ್ಕೋತಿದ್ವಿ. ಇವಾಗ ನೋಡಿ, ಆಮೇಲೆ ಕಾಯಿನ್ ಎಲ್ಲ ಹಾಕಿ ಮಾಡುವಂಥದ್ದು ಬಂತು. ಈ ಥರ ಒಂದೊಂದೇ ಹೊಸ ಥರದ್ದು ಬರ್ತಾಯಿದೆ. ಇವಾಗೇನು ಎಲ್ಲರ ಮನೇಲೂ ಇಟ್ಕೊಳ್ಳುವಂಥದ್ದು ಬಂತು. ಅದಕ್ಕೆ ಎಲ್ಲರೂ ತೊಗೊಂಡು ಓನಾಗಿ ಇಟ್ಕೊಂಡಿದ್ದಾರೆ. ನಾನು ಅವಾಗ ಕೌಶಿಗೆ ಹೇಳೋದು, ನಾವೀಗ ಭತ್ತ ತೊಗೊಳಕ್ಕೆ ಬಂದಾಗ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋತಿದ್ವಿ ನಮ್ಮ ವೆಯ್ಟ್ನ ಅಂಥೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ, ಟೈಮ್ ಬಂದು 10 o'clock. ಇವಾಗ ಜಸ್ಟು ಕೆಳಗಡೆ ಹೋಗಿ ನಮ್ಮ ಬೆಕ್ಕನ್ನು ಕೆಳಗಡೆ ಕರ್ಕೊಂಡೋಗಿ ಏನಾದರೂ ಗಲೀಜೆಲ್ಲ ಮಾಡಿದೆ ಅಂತೇಳಿ ಕರ್ಕೊಂಡೋಗಿ ಹಾಗೆ ಬಂದೆ. ಮೋನ್ಮಮ್ಮ ಕೂಡ ಹೊರಟರು, ಆವಾಗಲೇ ಹೊರಟರು. ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಓಕೆ, ಹಾಗೆ ಇವತ್ತು ಪೊಂಗಲ್ ಮಾಡಿದ್ದೀನಿ ತಿಂಡಿ. ಹಾಗೆ ಒಂದಷ್ಟು ಅಂದರೆ ಒಂದು ಸ್ವಲ್ಪ ಚಪಾತಿ ಇಟ್ಟಿತ್ತು ಫ್ರಿಜ್ಜಲ್ಲಿ, ಅಂದರೆ ಒಂದು 3 ರಿಂದ 4 ಚಪಾತಿ ಆಗುವಷ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಚಪಾತಿ ಹಿಟ್ಟನ್ನ. ಆಮೇಲೆ ಅದನ್ನು ಇವಾಗ ಮೋನ್ಮಮ್ಮನಿಗೆ ಸ್ವಲ್ಪ ಪೊಂಗಲೆಲ್ಲ ಅಷ್ಟು ಇಷ್ಟ ಆಗಲ್ವಲ್ಲ, ಅದರಿಂದ ಚಪಾತಿ ಮತ್ತು ಉಪ್ಸಾರು ಖಾರ ಎಲ್ಲ ಹಾಕ್ಕೊಟ್ಟೆ, ತಿನ್ಕೊಂಡು. ಹಾಗೆ ಚಿಕನ್ನು ನಿನ್ನೆ ರಾತ್ರಿ ಚಿಕನ್ ಮಾಡಿದ್ದೆ. ಯಾಕೋ ಈ ವೆದರಿಗೆ ಸ್ವಲ್ಪ ಇವಾಗ ಫುಲ್ಲು ಮೋಡ ಥರ ಇದೆ, ಅದರಿಂದ ಚಿಕನ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ನಿನ್ನೆ ಒಂದು ಅರ್ಧ kg ಚಿಕನ್ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಇದೆ, ಅಂದರೆ ಚಿಲ್ಲಿ ಚಿಕನ್ ಮಾಡಿದ್ದೆ, ಅಂದರೆ ಗ್ರೇವಿ ಥರ, ಅಂದರೆ ತುಂಬ ಗ್ರೇವಿ ಎಲ್ಲ ಡ್ರೈ ಥರ ಮಾಡಿದ್ದೆ. ಅದಕ್ಕೆ ಮೋನಮ್ಮ ತಿನ್ನಲಿಲ್ಲ, ಅದು ಹಾಗೇ ಇದೆ. ರಾತ್ರಿ ತಿಂದಿದ್ದೆ ಅಷ್ಟೇ, ಅದಾದಮೇಲೆ ಮತ್ತೆ ತಿಂದಿಲ್ಲ. ಇವಾಗ ಮತ್ತೆ ಚಪಾತಿಗೆ ಅದೇ ಹಾಕಿಸ್ಕೊಂಡು, ಅಂದರೆ ಬೇಡ ಮಧ್ಯಾಹ್ನ ಏನಾದರೂ ತಿಂತೀನಿ ಅಂದ್ಬಿಟ್ಟು ತಿಂದಿಲ್ಲ. ಹಾಗೆ ಹೊರಟು ಚಪಾತಿ ತಿಂದ್ಕೊಂಡು. ಪೊಂಗಲ್ ಏನಕ್ಕೆ ಮಾಡಿದೆ ಅಂದರೆ, ನಿನ್ನೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಗಂಟ್ಲು ನೋವು ಇತ್ತು. ನಾನು ಅಂದ್ಕೊಂಡೆ ಮೊನ್ನೆ ರಾತ್ರಿ ಮೋನ್ಮಮ್ಮ ನೇರಳೆ ಹಣ್ಣು ತಂದಿದ್ರು, ಅದರಿಂದ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಮತ್ತು ಇವತ್ತೂ ಸೇಮ್ ಅದೇ ಥರನಾಗ್ತಿತ್ತು. ಅಂದರೆ ಇನ್ನೂ ಸ್ವಲ್ಪ ಕಫ ಇದೆ, ಅದಕ್ಕೆ ಏನಾದರೂ ಗಂಟ್ಲು ನೋವು ಬರ್ತಿದೆಯಾ ಏನೋ ಗೊತ್ತಿಲ್ಲ.
ಎದ್ದ ತಕ್ಷಣವೇ ಗಂಟ್ಲು ನೋವೆಲ್ಲ ಇತ್ತಲ್ಲ, ಅದರಿಂದ ಇವತ್ತು ಸ್ವಲ್ಪ ಮೆಣಸು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಪೊಂಗಲ್ ಮಾಡೋಣ, ತಿನ್ನೋಣ, ಅದು ಒಳ್ಳೆಯದು ಗಂಟ್ಲು ನೋವಿಗೆ ಅಂತೇಳಿ. ಮತ್ತು ವೆದರ್ ಎಲ್ಲ ಈ ಥರ ಇರೋದ್ರಿಂದ ಅದೇ ಮಾಡೋಣ ಅಂದ್ಬಿಟ್ಟು ಪೊಂಗಲ್ ಮಾಡಿದ್ದೆ. ಪೊಂಗಲ್ ಮಾಡಿದ್ದೆ ಎಷ್ಟು ಅಂದರೆ ಸ್ವಲ್ಪನೇ ಮಾಡಿದ್ದೆ, ಯಾಕೆಂದರೆ ಚಪಾತಿ ಹಿಟ್ಟು ಇತ್ತಲ್ಲ ಫ್ರಿಜ್ಜಲ್ಲಿ, ಅದರಿಂದ ಸ್ವಲ್ಪನೇ ಮಾಡಿದ್ದೆ. ಆದರೂ ಕೂಡ ಇನ್ನೂ ಸ್ವಲ್ಪ ಉಳಿದಿದೆ. ಒಂದು 12:30 ಆ ಥರ ಆಗುವಾಗ ಅದನ್ನು ತಿಂದು ಖಾಲಿ ಮಾಡುವಂಥದ್ದು. ಓಕೆ ಫ್ರೆಂಡ್ಸ್, ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಮೇಲೆ ಬೇಕಾದರೆ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಮಾಡೋಣ ಅಂದ್ಕೊಂಡಿರ್ತೀನಿ, ಮತ್ತು ಏನು ಮಾಡೋದು ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತೀನಿ. ಅದಕ್ಕೆ ಫಸ್ಟು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ರೆ ಆಮೇಲೆ ವಿಡಿಯೋ ಹಂಗೆ ಹೋಗುತ್ತೆ, ಕಂಟಿನ್ಯೂ ಆಗುತ್ತೆ. ಅದಕ್ಕೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿರೋದು ಅಷ್ಟೇ. ಓಕೆ, ಇಲ್ಲಿ ನೋಡಿ ನನ್ನ ಕೈಯಲ್ಲಿ ಚಿಕನ್ ಉಂಟು. ಅವಳು ನೋಡಿ ಹೆಂಗೆ ಕಿರ್ಚ್ತಿದ್ದಾಳೆ. ಅಯ್ಯೋ ಜಂಪ್. ಇವಾಗ ಎಷ್ಟು ಆಟ ಆಡಿಸ್ತೀನಿ ನೋಡಿ. ಬೆಳಗ್ಗೆನೇ ಆಗ್ತಾ ಇದೆ. ಇವತ್ತು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ, ಅದಕ್ಕೆ ಇವಾಗ ಆಗ್ತಾಯಿದ್ದೀನಿ. ಈ ನನ್ನ ಕೈಯಲ್ಲಿಲ್ಲ ಮರೆಯ, ಅಲ್ಲೋಗು. ಇಲ್ವಾ? ಇಲ್ಲಿ ಅಲ್ಲಿ ಕಾಣಿಸಿಲ್ಲ ನಿನಗೆ? ಹಾಂ ಸ್ಮೆಲ್ ಬಂತು, ತಗೋ. ಹಾಗೆ, ಏಕೆಂದರೆ ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗ್ದಿದ್ದೀನಲ್ಲ, ಫ್ರೀಝರಿಂದ. ಇವಾಗ ಸ್ವಲ್ಪ ಕೋಲ್ಡ್ ಇರುತ್ತೆ, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೋಡಿ, ಈಗ ಎತ್ಕೊಂಡು ಮ್ಯಾಟ್ ಮೇಲೆ ಹಾಕ್ಕೊಂಡು ತಿನ್ನೋದು, ಇಲ್ಲಾಂದರೆ ದಿವಾನ್ ಕೆಳಗಡೆ ತೊಗೊಂಡೋಗಿ ತಿನ್ನುವಂಥದ್ದು. ಬಾಚಣಿಗೆ ಎಲ್ಲ ತೊಳಿಬೇಕು, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ, ಮರ್ತೋಗ್ಬಿಡುತ್ತೆ ಇಲ್ಲಾಂದರೆ. ಅದರಿಂದ ಫಸ್ಟ್ ಏನು ಮಾಡೋಕ್ಕಾಗುತ್ತೋ ಫ್ರೀಝರಿಂದ ತೆಗೆದು ಹಿಂಗೆ ಡೈರೆಕ್ಟಾಗಿ ಹಾಕ್ದಾಗ ಫುಲ್ಲು ಒಂದು ಸರಿ ನಾಲ್ಗೆಯಿಂದ ಇಡೀ ಚಿಕನ್ ಏನಿದೆ ಅದು 1/4 ಪೀಸು ಅದನ್ನೆಲ್ಲ ನೆಕ್ಬಿಡುತ್ತೆ. ಯಾಕೆಂದರೆ ಆವಾಗ ಕೋಲ್ಡು ಸ್ವಲ್ಪ ಕಡಿಮೆ ಆಗುತ್ತಲ್ಲ, ಆಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ಆ ಥರ ಮಾಡೋದು. ಗುಮ್ಮಿ ಏನು ಸಾಮಾನ್ಯದವಳು ಅಂದ್ಕೋಬೇಡಿ, ಇವಳು ಎಲ್ಲ ಗೊತ್ತು ಇವಳಿಗೆ. ಸ್ವಲ್ಪ ಹೊತ್ತು ಕೋಲ್ಡ್ ಆಗಿರುತ್ತಲ್ಲ, ಅವಾಗ ಏನು ಮಾಡುತ್ತೆ ಅಂದರೆ ಸ್ವಲ್ಪ ಹೊತ್ತು ಬಿಟ್ಬಿಡುತ್ತೆ, ಆಮೇಲೆ ಮತ್ತೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಥರ. ಐ ಗಮ 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 ಗಮ. ತಿನ್ನ ಅಲ್ಲೋಗ ಹೋಗ. ಮ್ಯಾಟ್ ಮೇಲೆ ಅಂದರೆ ಅದ್ರದ್ದು ಏನಾದರೂ ಚಿಕನ್ದು ಮೂಳೆ ಅದೆಲ್ಲ ಬಿದ್ದುಬಿಡುತ್ತೆ ಅಂತೇಳಿ ಅಷ್ಟೆ. ಓಕೆ ಫ್ರೆಂಡ್ಸ್, ಹಾಗೆ ಕೆಳಗಡೆ ಹೋಗಿದ್ದಾಗ ಹೂವು ಬಿಡುತ್ತೆ, ಆದರೆ ಇದ್ರೊಳಗಡೆ ಒಂದೊಂದು ನೋಡಿ ಹುಳಗಳಿರುತ್ತೆ. ಅದಕ್ಕೆ ಇದು ಏನಾಗುತ್ತೆ ಅಂದರೆ ಫೋಟೋದಲ್ಲೆಲ್ಲ ಹರಿಯುತ್ತೆ. ಇದರಲ್ಲಿ ಅಷ್ಟೊಂದೇನಿಲ್ಲ, ಇದರಲ್ಲಿ ಇದೆ ಒಂದೊಂದು ಹುಳಗಳು. ಹಾಗೆ ಕೆಳಗಡೆ ಹೋಗಿದ್ನ ಗಣಕೆ ಹಣ್ಣು ಹಣ್ಣಾಗಿತ್ತು, ಇಷ್ಟಿತ್ತು, ಕಿತ್ಕೊಬಂದೆ. ಸುಮ್ಮನೆ ಹಾಗೆ ಪ್ಲೇಟಲ್ಲಿ ಇಟ್ಟಿದ್ದೀನಿ, ಆಮೇಲೆ ತೊಗೊಂಡು ತಿನ್ನಬೇಕು. ಓಕೆ, ಇವತ್ತು ಉಪ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಹುರುಳಿಕಾಳೆಲ್ಲ ಹುರಿದಿಟ್ಟಿದ್ದೀನಿ, ಆವಾಗಲೇ ಹುರಿದಿಟ್ಟಿರುವಂಥದ್ದು. ನೋಡಿ, ಇದನ್ನು ಈಗೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನಿದು ಜಾಸ್ತಿ ಹುರಿದಿದ್ದೀನಿ, ಇಷ್ಟೊಂದೆಲ್ಲ ಹಾಕಲ್ಲ ಉಪ್ಸಾರಿಗೆ. ಇದರಲ್ಲಿ ಒಂದಿಷ್ಟು ತೆಗೆದಿರ್ತೀನಿ, ಯಾಕೆಂದರೆ ಮೋಹನ್ ಮಾಮ ಎಲ್ಲ ಇಷ್ಟಪಡ್ತಾರೆ, ನಾನು ಕೂಡ ತಿಂತೀನಿ. ಹೀಗೆ ತೊಗೊಂಡು ಚೆನ್ನಾಗಿರುತ್ತೆ. ಕೇಳಿಸ್ತಿದ್ಯಾ? ಕಟುಮ್ ಕಲ್ ಥರ. ಇವಾಗ ಇದನ್ನು ಉಪ್ಸಾಂಬಾರು ಮಾಡಬೇಕು. ಯಾಕೆಂದರೆ ಗಂಟ್ಲಿಗೂ ಸ್ವಲ್ಪ ಒಳ್ಳೇದು ಅಂದ್ಬಿಟ್ಟು ಹುರುಳಿಕಾಳು ಹಾಕಿ ಉಪ್ಸಾಂಬಾರು ಮಾಡೋಣ ಅಂಥೇಳಿ ಹುರಿದಿಟ್ಟಿರುವಂಥದ್ದು ಮಾಡಬೇಕು. ಇದೆಲ್ಲ ರೆಡಿ ಮಾಡಿದ್ದೀನಿ, ಮಾಡ್ತೀನಿ ಅಷ್ಟೇ. ಇವಾಗ ಇದನ್ನೆಲ್ಲ ವಾಶಿಗೆ ಹಾಕಬೇಕು, ಅದಕ್ಕೆ ಇಲ್ಲಿಟ್ಟಿದ್ದೀನಿ. ಇವಾಗ ಬಾಚಣಿಗೆ ಮತ್ತು ಇದು ಎಲ್ಲ ವಾಶ್ ಮಾಡಬೇಕು. ಕಿಚನ್ ಕ್ಲೀನ್ ಮಾಡಿದ್ದೀನಿ, ಇವಾಗ ಉಪ್ಸಾರು ಮಾಡಬೇಕು ಅಷ್ಟೇ. ಓಕೆ, ಹಾಗೆ ನಿಮಗೆ ಒಂದು ಟಿಪ್ಸ್ ಹೇಳೋಣ ಅಂತ, ಗೊತ್ತಿರುತ್ತೇನೋ ಗೊತ್ತಿಲ್ಲ, ಆದರೂ ಒಂದು ಸರಿ ಹೇಳೋಣ ಅಂತೇಳಿ ಹೇಳ್ತಾ ಇದ್ದೀನಿ. ಈ ಥರ ನಾವು ತಲೆಗೆ ಎಣ್ಣೆ ಎಲ್ಲ ಹಚ್ಕೊಂಡಿರ್ತೀವಿ ನೋಡಿ, ಅಂಥ ಟೈಮಲ್ಲಿ ಪಿಲ್ಲೋಗೆ ನಾವು ಒಂದು ನ್ಯೂಸ್ ಪೇಪರ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ, ನ್ಯೂಸ್ ಪೇಪರ್ ಒಂಥರ ಹಿಂಗೆ ತಲೆನ ಆ ಕಡೆ ಈ ಕಡೆ ನಾವು ಒಳ್ಳಾಡಬೇಕಾದ್ರೆ ಪೇಪರ್ ಏನಾಗುತ್ತೆ ಅಂದರೆ ಸೌಂಡ್ ಆಗ್ತಾ ಇರುತ್ತೆ, ಒಂಥರ ಪರ್ಪರ್ ಅನ್ನೋ ಥರ ಸೌಂಡ್ ಆಗ್ತಿರುತ್ತೆ. ಅದಕ್ಕೆ ನಾನು ಹೆಚ್ಚಾಗಿ ನೈಟಿನ ಯೂಸ್ ಮಾಡ್ತೀನಿ, ಹಳೆ ನೈಟಿಗಳಿರುತ್ತಲ್ಲ ಅದನ್ನು ಒಂದು ಹಾಕ್ಬಿಡ್ತೀನಿ. ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ.
ಈ ಥರ ಟೀ ಶರ್ಟ್ಗಳಿರುತ್ತೆ ನೋಡಿ, ಅದರಲ್ಲೂ ಬ್ಲ್ಯಾಕ್ ಕಲರ್ ಇದ್ರೆ ತುಂಬ ಬೆಸ್ಟು. ನಿಮಿಷ, ಇಲ್ಲಿ ಕಾಣಿಸ್ತಿದೆಯಲ್ಲ, ನಾನು ಈ ಥರ ಒಂದು ಬ್ಲ್ಯಾಕ್ ಕಲರು ಟೀ ಶರ್ಟ್ನ ತೊಗೊಂಡಿದ್ದೀನಿ, ಕಾಣಿಸ್ತಿದೆಯಾ? ನಾವು ಈ ಟೀ ಶರ್ಟ್ನ ಏನು ಮಾಡಿ ಅಂದರೆ, ನೀವು ತಲೆಗೆ ಎಣ್ಣೆ ಎಲ್ಲ ಹಚ್ಕೊಂಡಾಗ ಈ ಥರ ಪಿಲ್ಲೋಗೆ ಈ ಥರ ತೊಗೊಂಡು, ಬ್ಲ್ಯಾಕ್ ಕಲರ್ ಆದರೆ ಬೆಸ್ಟ್. ಏಕೆಂದರೆ ನೋಡಿ ಈ ಥರ ಹಾಕ್ಬಿಟ್ಟು, ಬ್ಲ್ಯಾಕ್ ಕಲರ್ ಯಾಕೆ ಬೆಸ್ಟು ಅಂತ ಹೇಳ್ತೀನಿ ಅಂದರೆ, ಸ್ವಲ್ಪ ಅದು ಎಣ್ಣೆ ಆದ್ರೂ ಮತ್ತು ಗಲೀಜಾದ್ರೂ ಅಷ್ಟು ಕಾಣಿಸೋದಿಲ್ಲ, ಬೇರೆದೆಲ್ಲ ಆದರೆ ಕಾಣಿಸುತ್ತೆ. ಅದರಿಂದ ನೀವು ಈ ಥರ ಪಿಲ್ಲೋಗೆ ಈ ಥರ ಹಾಕ್ಕೊಂಡು ರಾತ್ರಿ ಈ ಥರ ಯೂಸ್ ಮಾಡ್ಕೋಬೋದು. ಬೆಳಿಗ್ಗೆಗೆ ಎತ್ಬಿಟ್ಟು ಮತ್ತೆ ವಾಶ್ ಮಾಡ್ಬೋದು. ನೋಡಿ ಎಷ್ಟು ಇದು ಬಂದು ಟೀ ಶರ್ಟು ಮೋಹನ್ ಮಾಮಂದು, ಸ್ವಲ್ಪ ದೊಡ್ಡದಿದೆ. ನೀವೇನಾದರೂ ಸ್ಮಾಲ್ ಸೈಜು ಟೀ ಶರ್ಟ್ ಎಲ್ಲ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು ತಲೆಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಅವಾಗ ನಾರ್ಮಲ್ಲು ಪಿಲ್ಲೋ ಥರನೇ ಅನಿಸುತ್ತೆ. ಈಗ ಪೇಪರೆಲ್ಲ ಹಾಕ್ತಿದ್ರೆ ಏನಾಗುತ್ತೆ, ಸೌಂಡ್ ಆಗ್ತಿರುತ್ತೆ. ಇದು ಏನಾಗಲ್ಲ, ಮಾಮೂಲಿ ಕ್ಲಾತ್ ಅಲ್ವಾ. ಅದರಿಂದ ನಾನು ಒಂದೊಂದ್ಸರಿ ಈ ರೀತಿಯಾಗಿ ಬ್ಲ್ಯಾಕ್ ಟೀ ಶರ್ಟ್ನ ಯೂಸ್ ಮಾಡಿ, ಆ ಥರ ಯೂಸ್ ಮಾಡಿದ್ರೆ ಬೆಸ್ಟ್. ಓಕೆ, ಇಲ್ಲಾಂದರೆ ನೈಟಿಗಳಿರುತ್ತೆ ನೋಡಿ, ಅದನ್ನು ಅಷ್ಟೇ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೇಮ್ ಇದೇ ಥರನೇ, ಆದರೆ ಅದನ್ನು ಕಟ್ ಮಾಡಬೇಕು, ಇದನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಕೌಶಿದು ಟೀ ಶರ್ಟ್ಗಳೆಲ್ಲ ಆದರೆ ಕರೆಕ್ಟಾಗಿ ಆಗುತ್ತೆ. ಮೋಹನ್ ಮಾಮೂನ್ ಟೀ ಶರ್ಟ್ ಎಲ್ಲ ಆದರೆ ಸ್ವಲ್ಪ ದೊಡ್ಡದಿದೆ ನೋಡಿ, ಇದು ಈ ನೆಕ್ಕೆಲ್ಲ ಏನಾದರೆ ದೊಡ್ಡದಿರೋದ್ರಿಂದ ಸ್ವಲ್ಪ ಅಷ್ಟು ಚೆನ್ನಾಗಿ ಲುಕ್ ಅನ್ಸಲ್ಲ. ನೀಟಾಗಿ ಲುಕ್ ಅನಿಸ್ಬೇಕು ಅಂದರೆ ಪಿಲ್ಲೋಗೆ ಹಾಕಿದ್ರೂ ಒಂದು ಲುಕ್ ಬರಬೇಕು ಅಂದರೆ ನಾರ್ಮಲಾಗಿ ಆ ಪಿಲ್ಲೋ ಸೈಜಿಗೆ ಏನು ಬೇಕು ಆ ಥರದ್ದು ತೊಗೊಂಡ್ರೆ ಟೀ ಶರ್ಟು ಚೆನ್ನಾಗಿರುತ್ತೆ. ಆ ರೀತಿ ಮಾಡಿ ನ್ಯೂಸ್ ಪೇಪರು ಈ ಥರದ್ದೆಲ್ಲ ಹಾಕೋಬಲ್ಲ ಒಂದು ಹಳೆ ಟೀ ಶರ್ಟ್ನ ಯೂಸ್ ಮಾಡ್ಕೋಬೋದು. ಓಕೆ, ನಾನು ಹೆಚ್ಚಾಗಿ ಒಂದು ನೈಟಿ ಇದೆ, ಅದನ್ನೇ ಯೂಸ್ ಮಾಡ್ತೀನಿ. ಯಾವಾಗಲಾದ್ರೂ ಮೋಹನ್ ಮಾಮ, ನಾನು ಅಥವಾ ಕೌಶಿ ಈ ಥರ ಎಲ್ಲ ಏನಾದರೂ ಒಂದೊಂದ್ಸರಿ ಒಟ್ಟಿಗೆ ಎಣ್ಣೆ ಎಲ್ಲ ಹಾಕಬೇಕಾದ್ರೆ ಕೌಶಿಗೆ ಮೋಹನ್ ಮಾಮಂಗೆಲ್ಲ ಸ್ವಲ್ಪ ಹರಳೆಣ್ಣೆ ಎಲ್ಲ ಯೂಸ್ ಮಾಡ್ತಾ ಇರ್ತೀನಲ್ವ, ಆವಾಗ ಏನು ಮಾಡ್ತೀನಿ, ಈ ಥರ ಟೀ ಶರ್ಟ್ಗಳನ್ನ ತೊಗೊಳೋದು. ಹೇಗಿದ್ರು ಹಳೆ ಟೀ ಶರ್ಟ್ಗಳು ಮಸ್ತು ಇದೆ ತೊಗೊಂಡು ಎಲ್ಲ ಇಬ್ರಿಗೂ ಪಿಲ್ಲೋಗೂ, ನನ್ನ ಪಿಲ್ಲೋಗೆ ನೈಟಿ ಇರುತ್ತೆ, ಅವರಿಬ್ಬರು ಪಿಲ್ಲೋಗೂ ಒಂದೊಂದು ಟೀ ಶರ್ಟ್ನ ಹಾಕ್ಬಿಟ್ರೆ ಆಯಿತು. ಓಕೆನಾ? ಈ ಥರ ಟಿಪ್ಸ್ನ ಯೂಸ್ ಮಾಡಿ. ಓಕೆ, ಇದು ತುಂಬ ದಿನದಿಂದ ಹೇಳ್ಬೇಕು ಅಂದ್ಕೊಂಡಿದ್ದೆ, ಹೇಳೋಕ್ಕಾಗಿರಲಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಟೈಮ್ ಬಂದು ಇವಾಗ 3:15. ನಾನು ಈ ಬೆಕ್ಕನ್ನ ಕೆಳಗಡೆ ಕರ್ಕೊಂಡು ಹೋಗಿದ್ದೆ, ಯಾಕೆಂದರೆ ಸ್ವಲ್ಪ ಮೋಡ ಎಲ್ಲ ಇತ್ತಲ್ಲ, ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡೋದೆ. ಒಂದು 2 ನಿಮಿಷ 3 ನಿಮಿಷ ಅಷ್ಟೇ ಕೆಳಗಡೆ ಇದ್ದ. ನೋಡಿದರೆ ಪಟ ಹನಿಗಳು ಸ್ಟಾರ್ಟ್ ಆಯಿತು, ಸಣ್ಣ ಸಣ್ಣ ಹನಿಗಳು. ನಾನು ಹನಿಗಳು ಬಂದು ಹೋಗ್ಬಿಡುತ್ತೆ, ಏನು ಜೋರು ಮಳೆ ಬರಲ್ಲ ಅಂತ ಅಂದ್ಕೊಂಡೆ. ನೋಡಿದರೆ ಜೋರು ಮಳೆ ಸ್ಟಾರ್ಟ್ ಆಯಿತು. ನಾನೇನು ಮಾಡಿದ್ದೆ ಗೊತ್ತಾ, ಇವಳನ್ನ ಬಿಟ್ಟು ಬೆಕ್ಕನ್ನು ಬಿಟ್ಟು ಓಡ್ ಬಂದುಬಿಟ್ಟೆ. ಮತ್ತು ನಾನು ಜೋರು ಮಳೆ ಬಂದು ಇದು ಬರ್ತಿಲ್ಲ, ಅಲ್ಲೇ ಆಟ ಆಡ್ತಿದ್ದೆ. ನಾನೇನು ಮಾಡಿಬಿಟ್ಟೆ, ಬಂದುಬಿಟ್ಟೆ. ಇದು ಆಮೇಲೆ ಇದಕ್ಕೇನಾದರೂ ಮಳೆ ಏನಾದರೂ ಬಿದ್ದರೆ ಓಡ್ ಬರುತ್ತೆ ಇದು ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಸ್ವಲ್ಪ ಹೊತ್ತಿಗೆ ಇನ್ನೂ ಜೋರು ಸ್ಟಾರ್ಟ್ ಆಗೋಯ್ತು. ನಾನು ಸ್ಟೆಪ್ ಹತ್ತಿ ಬರೋದ್ರೊಳಗಡೆ ಜೋರು ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಇವಾಗ ನಾನು ಬಂದು ಗೀಝರೆಲ್ಲ ಆನ್ ಮಾಡಿ ಕೂತ್ಕೊಂಡೆ, ನೀರು ಬಿಸಿ ಆಗಲಿ ಅಂತೇಳಿ. ನೋಡಿದ್ರೆ ಗೀಝರ್ ಆನ್ ಮಾಡಿ ಬಂದು ಕೂತಿದ್ದೀನಿ, ಸೌಂಡೇ ಇಲ್ಲ ಗೀಝರ್ದು. ಅಂದರೆ ಗೀಝರು ಆನ್ ಮಾಡಿದ್ಮೇಲೆ ಸ್ವಲ್ಪ ಲೈಟಾಗಿ ಸೌಂಡ್ ಆಗ್ತಾ ಇರತ್ತೆ, ಗೊಯ್ ಏನೋ ಒಂದು ಸೌಂಡೇ ಇಲ್ವಲ್ಲ ಅಂತ ನೋಡಿದ್ರೆ ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ. ಮಳೆ ಬರ್ತಿದೆಯಲ್ಲ, ಅದಕ್ಕೆ ಕರೆಂಟ್ ಹೋಗಿದೆ. ಇನ್ನೆಷ್ಟೊತ್ತಿಗೆ ಬರುತ್ತೆ ಏನೋ ಗೊತ್ತಿಲ್ಲ. ಮಳೆ ಅಂತೂ ಜೋರಾಗಿ ಬೀಳ್ತಾ ಇದೆ. ನಾನು ಡೋರೆಲ್ಲ ಕ್ಲೋಸ್ ಮಾಡಿದ್ದೀನಿ, ಅದಕ್ಕೆ ಕತ್ಲೆ ಥರ ಕಾಣಿಸ್ತಾ ಇದೆ. ಮಳೆ ಇಷ್ಟು ಜೋರು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಂದರೆ 2 ಹನಿ ಹಾಕಿ ಹೋಗುತ್ತೆ ಅಷ್ಟೇ ಅಂದ್ಕೊಂಡಿದ್ದು. ನೋಡಬೇಕು ಎಷ್ಟು ಗಂಟೆಗೆ ನಿಲ್ಲುತ್ತೆ ಅಂತೇಳಿ. ಈಗ ಒಂದು 10 ನಿಮಿಷ 1/4 ಗಂಟೆ ಆಗಿದೆ ಸ್ಟಾರ್ಟ್ ಆಗಿ. ಓಕೆ, ಗಮ ಬಾರೆ ಸುಂದ್ರಿ. ಓಕೆ, ಟೈಮ್ ಬಂದು ಇವಾಗ 5:45. ಕೌಶಿಕ ಇನ್ನೂ ಬಂದಿಲ್ಲ, ಮತ್ತು ಮೆಸೇಜು ಕೂಡ ಮಾಡಿಲ್ಲ. ಮೆಸೇಜ್ ಮಾಡ್ತಿದ್ದ, ಇವಾಗ ಕಾಲೇಜ್ ಬಿಟ್ಟಿದ್ದೆ ಅಥವಾ ಏನಾದರೂ ಇದ್ದರೆ ಮೆಸೇಜ್ ಮಾಡ್ತಿದ್ದೆ. ಎಲ್ಲರೂ ಫ್ರೆಂಡ್ ಜೊತೆ ಹೋದರೆ ಅದನ್ನು ಕೂಡ ಮೆಸೇಜ್ ಮಾಡ್ತಿದ್ದೆ. ಯಾಕೋ ಮಾಡಿಲ್ಲ. ನಾನೇ ಮೆಸೇಜ್ ಮಾಡಿದ್ದೆ, ಆದರೆ ಅವ್ನು ಮಾಡಿಲ್ಲ, ರಿಪ್ಲೈ ಮಾಡಿಲ್ಲ. ಓಕೆ, ಹಾಗೆ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿಬಿಟ್ಟು
ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಕರೆಂಟ್ ಈ ಥರ ಕೈ ಕೊಡ್ತಾ ತುಂಬ ಸರಿ, ಇದು ಫಸ್ಟ್ ಟೈಮ್ ಏನಲ್ಲ, ತುಂಬ ಸರಿ ಈ ಥರ ಕರೆಂಟ್ ಹೋದಾಗ ಏನನ್ಸುತ್ತೆ ಅಂದರೆ ಸೋಲಾರ್ ಇದ್ದರೆ ಬೆಸ್ಟು. ಅದಕ್ಕೆ ಅಂದರೆ ಕರೆಂಟ್ ಅವಶ್ಯಕತೆ ಇಲ್ಲ, ಬಿಸಿಲಿಂದನೇ ನೀರೆಲ್ಲ ಬಿಸಿ ಆಗುತ್ತೆ ಅಂತ ಅನಿಸುತ್ತೆ. ಈ ಥರ ವೆದರಲ್ಲಿ ಸೋಲಾರ್ ಇದ್ದರೂ ಕೂಡ ಬಿಸಿ ಆಗಲ್ಲ, ನೀರು ಬೆಚ್ಚಗಾಗುತ್ತೆ ಅಷ್ಟೇ, ತುಂಬ ಬಿಸಿ ಬರಲ್ಲ. ಆವಾಗ ಗೀಝರ್ ಬೇಕೇ ಬೇಕು ನನಗೆ. ಅವಾಗ ಯಾವಾಗ ಅಂದರೆ ಗೀಝರು ಕರೆಂಟ್ ಶಾಕ್ ಹೊಡೆದಿತ್ತು ನೋಡಿ, ಅಂಥ ಟೈಮಲ್ಲಿ ಅನ್ನಿಸ್ತಾಯಿತ್ತು ಸೋಲಾರ್ ಇದ್ದರೆ ಬೆಸ್ಟ್ ಅಲ್ವಾ. ಬಿಸಿಲಿತ್ತು, ನೀರೆಲ್ಲ ಚೆನ್ನಾಗಿ ಬಿಸಿ ಆಗ್ತಾಯಿತ್ತು, ಮತ್ತು ಇದರಿಂದ ಈ ಥರ ಎಲ್ಲ ಆಗೋದು ಕಡಿಮೆ ಆಗ್ತಿತ್ತು, ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ಮು ಇರ್ತಿರ್ಲಿಲ್ಲ ಅಂತ. ಸಮ್ಮರಲ್ಲಿ ಓಕೆ, ಸೋಲಾರ್ ನೀರು ಚೆನ್ನಾಗಿ ಬಿಸಿ ಆಗುತ್ತೆ. ಆದರೆ ಈ ಥರ ಮಳೆಗಾಲ ಮತ್ತೇನು ಚಳಿಗಾಲ ಎಲ್ಲ ಬರುತ್ತೆ ನೋಡಿ, ಅಂಥ ಟೈಮಲ್ಲಂತೂ ಒಂದು ಗೀಝರ್ ಅಂತೂ ಬೇಕೇ ಬೇಕು, ಏನು ಬೇಕೇ ಬೇಕು. ಸೋಲಾರ್ ಇದ್ರೂ ಕೂಡ ಅದು ಆ ಟೈಮಲ್ಲಿ ಬೆಚ್ಚಗೆ ಸ್ನಾನ ಮಾಡ್ತಾರೆ ನೋಡಿ, ಅಂದರೆ ತುಂಬ ಉಗುರು ಬೆಚ್ಚಗೆ ಇರುವಂಥ ನೀರು ಸ್ನಾನ ಮಾಡುವಂಥವ್ರಿಗೆ ಓಕೆ. ಆದರೆ ನಮ್ಮಂಥವ್ರಿಗೆ ಅದು ನನಗೆ ಹೇಗಿರ್ಬೇಕಂದ್ರೆ ತುಂಬ ಬಿಸಿ ಇರಬೇಕು, ಮೈಗೆ ಬಿಸಿನೀರು ಹಾಕ್ತಾಯಿದ್ರೆ ಅದು ಮೈ ನೋವು ಏನಿದೆ ಅದೆಲ್ಲ ತಿನ್ನಬೇಕು ಅಂತಾರೆ ನೋಡಿ, ಹಂಗೆ ಬಿಸಿ ಬಿಸಿ ಇರಬೇಕು. ಈ ಬೆಚ್ಚಗೆಲ್ಲ ಸ್ನಾನ ಮಾಡಿದ್ರೆ ನನಗೆ ಅದು ಸ್ನಾನ ಮಾಡ್ದಂಗೆ ಫೀಲ್ ಆಗಲ್ಲ. ಅದಕ್ಕೆ ನಾನು ಯಾವಾಗಲೂ ಬಿಸಿ ಬಿಸಿನೇ ಸ್ನಾನ ಮಾಡುವಂಥದ್ದು. ನೋಡಿದ್ರೆ ಕರೆಂಟು ಕೈ ಕೊಡ್ತು, ನೋಡಿದ್ರೆ ಒಂದು 3/4 ಗಂಟೆ ಬರಲೇ ಇಲ್ಲ, ಆಮೇಲೆ ಬಂತು. ಆಮೇಲೆ ಸ್ನಾನ ಮಾಡಿ ಇವಾಗ ಪೂಜೆ ಮಾಡಿದ್ದು. ಓಕೆ, ಹಾಗೆ ನಾನಿವಾಗ ಕಾಫಿ ಮಾಡ್ತೀನಿ. ನೋಡೋಣ ಕೌಶಿ ಎಷ್ಟೊತ್ತಿಗೆ ಬರ್ತಾನೆ ಏನೋ ಗೊತ್ತಿಲ್ಲ. ನನಗಂತೂ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ ಚಳಿಗೆ. ಈಗ ಕಾಫಿ ಮಾಡಿಕೊಂಡು ನಾನು ಕುಡಿತೀನಿ. ಓಕೆ, ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ನಮ್ಮ ಸುಂದ್ರಿನೂ ಕೂಡ ಯಾಕೆ ವೈ ಅಂತಿದ್ದಲ್ಲ, ಅವಳದ್ದೇನೂ ಇಲ್ಲ. ವೈ ಅನ್ನೋದಕ್ಕೆ ಮೇನ್ ರೀಸನ್ ಅಂದರೆ ಚಿಕನ್ ಹಾಕ್ತಾರೆ ಅಂತ ಅಷ್ಟೆ, ಅದು ಬಿಟ್ಟರೆ ಮತ್ತೇನು ರೀಸನ್ ಇಲ್ಲ ಅಷ್ಟೆ. ಓಕೆ, ಹಾಗೆ ಇನ್ನು ಕೂದಲೆಲ್ಲ ಡ್ರೈ ಆಗಬೇಕು. ಡ್ರೈ ಆಗೋ ತನಕ ಕೂದಲಂತೂ ಕಟ್ಟಲ್ಲ, ಹೀಗೆ ಬಿಟ್ಟಿರ್ತೀನಿ, ಫ್ರೀ ಏರ್ ಬಿಟ್ಟಿರ್ತೀನಿ ಸ್ವಲ್ಪ. ಅದು ನನಗೆ ಈ ಸೈಡ್ ಇಲ್ಲೆಲ್ಲ ಬೇಗ ಡ್ರೈ ಆಗಿಬಿಡುತ್ತೆ, ಇಲ್ಲಿ ಈ ಕಡೆ ಸೈಡು ಡ್ರೈ ಆಗಲ್ಲ ಬೇಗ. ಓಕೆ, ಕೌಶಿ ನೋಡಿ ಇವಾಗ ಮೆಸೇಜ್ ಮಾಡ್ತಾ ಇದ್ದಾನೆ, ವಾಟ್ಸಪ್ ಮೆಸೇಜ್ ಎಲ್ಲ ಬರ್ತಾ ಇದೆ. ಓಕೆ 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 ಹಾಗೆ ಕೌಶಿ ಏನು ಮೆಸೇಜ್ ಮಾಡಿದ್ದಾನೆ ಅಂದರೆ, ಇವತ್ತು ಫ್ರೆಂಡ್ಸ್ದು ಯಾರೋ ಫ್ರೆಂಡ್ ಅಂದರೆ ಕಾಲೇಜ್ ಫ್ರೆಂಡೇ ಇರ್ಬೋದು, ಅವನು ಬರೀ ಫ್ರೆಂಡ್ ಅಂತೇಳಿ ಮೆಸೇಜ್ ಮಾಡಿರೋದು. ಫ್ರೆಂಡು ಬರ್ತಡೇ ಇದೆ ಅಂತೆ, ಅದಕ್ಕೆ ಲೇಟಾಗಿ ಬರ್ತೀನಿ ಅಂತ ಹೇಳ್ದ. ಸರಿ ಆಯಿತು ಓಕೆ ಅಂತ ಹೇಳಿದ್ದೀನಿ. ಅಂದರೆ ಕಾಲೇಜ್ ಫ್ರೆಂಡಾ ಅಥವಾ ಸ್ಕೂಲ್ ಫ್ರೆಂಡಾಗಿ ಗೊತ್ತಿಲ್ಲ, ಅದಕ್ಕೆ ಸರಿ ಆಯಿತು ಅಂತ ಹೇಳಿದೆ. ಹಾಗೆ ಕಾಫಿ ಆಯಿತು, ಅಂದರೆ ಕಾಫಿ ಆಗಿಲ್ಲ, ಕಾಫಿ ಮಾಡ್ಕೊಂಡು ಬಂದು ಕುತ್ಕೊಂಡೆ ಅಷ್ಟೇ. ಹಾಗೆ ಗಂಟಲು ಸ್ವಲ್ಪ ಕಫ ಎಲ್ಲ ಇದೆಯಲ್ಲ, ಅದಕ್ಕೆ ಕಾಫಿ ಬೆಸ್ಟು. ಹಾಗೇನಂದರೆ ಈ ಕಾಫಿ ಜೊತೆ ಏನಾದರೂ ಬೋಂಡ ಬಜ್ಜಿ ಈ ಥರದ್ದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಓಕೆ, ಬಿಸಿ ಇದೆ. ಓಕೆ, ಹಾಗೆ ಪಕ್ಕದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅಂದರೆ ಮನೆ ಕೆಲಸ, ಅದರಿಂದ ಸ್ವಲ್ಪ ಸೌಂಡ್ ಅಷ್ಟೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಓಕೆ, ನಾನು ಗುಮ್ಮಿ ಅಲ್ಲಿ ಮಲ್ಕೊಂಡಿದ್ದಾಳೆ. ವೀಡಿಯೋನ ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನೊಂದು ಸ್ವಲ್ಪ ಕೆಲಸಗಳುಂಟು. ಇವಾಗಲೇ 6 o'clock ಆದರೂ ಕೂಡ 6 o'clock ಅಂತ ಅನಿಸೋದೇ ಇಲ್ಲ, ಅಷ್ಟು ಬೆಳಕಿದೆ. ಒಂದು 5:30 5 o'clock ಇರುವಾಗ ಯಾವ ಥರ ಬೆಳಕಿರುತ್ತೆ ಸೇಮ್ ಅದೇ ಥರನೇ ಬೆಳಕಿದೆ. ಓಕೆ ಫ್ರೆಂಡ್ಸ್, ನಾನು ಕಾಫಿ ಕುಡಿದು ಸ್ವಲ್ಪ ಹೊತ್ತು ಕೆಳಗಡೆ ಹೋಗಿ ಮೋಟ್ರೆಲ್ಲ ಆನ್ ಮಾಡಿ, ಆಮೇಲೆ ನನ್ನ ಬೆಕ್ಕನ್ನು ಕರ್ಕೊಂಡು ಹೋಗಿ ಅದರದ್ದು 1-2 ಮಾಡಿಸಿ, ಆಮೇಲೆ ಮೇಲೆ ಬಂದು ಆಮೇಲೆ ಟಿವಿ ನೋಡ್ತೀನಿ ಅಷ್ಟೇ. ಓಕೆ, ಆಮೇಲೆ ವೀಡಿಯೋನ ನೋಡ್ತೀನಿ, ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ, ಕಂಟಿನ್ಯೂ ಮಾಡೋಣ. ಇದು ಸಂಜೆ. ಹಾಗೆ ಕೌಶಿನೂ ಕೂಡ ಬಂದ. ಕೌಶಿ ಬಂದಮೇಲೆ ಎಲ್ಲಿ ಬರ್ತಡೇ ಮಾಡಿದ್ದು ಅಂತೆಲ್ಲ ಕೇಳಿದರೆ ಅವನು ಹೇಳ್ತಿರೋದೇನೆಂದರೆ, ಬರ್ತಡೇ ಮಾಡಿದ್ದು ಅಂದರೆ ಕೇಕೆಲ್ಲ ಕಟ್ ಮಾಡಿದ್ದು ಇಲ್ವಂತೆ, ಅಂದರೆ ಕೇಕ್ ಕಟ್ ಮಾಡಿಲ್ಲ ಅಂತೆ. ಅವನು ಹೇಳ್ತಿರೋದೇನೆಂದರೆ ಫ್ರೆಂಡ್ಸು ಪಾರ್ಟಿ ಕೊಡಿಸಿರೋದಷ್ಟೇ, ಬರ್ತಡೇ ಅಲ್ವಾ ಅದಕ್ಕೆ ಪಾರ್ಟಿ ಕೊಡಿಸಿದ್ದಾನೆ ಅಷ್ಟೇ. ಏನು ಪಾರ್ಟಿಯಪ್ಪ ಅಂದರೆ ಗೋಬಿ ಪಾರ್ಟಿ ಅಂತೆ, ಇಲ್ಲೇ ಡಿ ಮಾರ್ಟ್ ಹತ್ರ
ಗೋಬಿ ಕೊಡಿಸ್ತಾ, ಅದಕ್ಕೆ ಲೇಟ್ ಆಯಿತು ಅಷ್ಟೇ. ಅದಕ್ಕೆ ನಾನು ಬರ್ತಡೇ ಇದೆ ಫ್ರೆಂಡು, ಅದಕ್ಕೆ ಲೇಟ್ ಐತೆ ಅಂತ ಹೇಳಿದ್ದೆ ಅಂತ ಹೇಳ್ದ. ಆಮೇಲೆ ಗೋಬಿ ಎಲ್ಲ ತಿಂದ್ಕೊಂಡು ಆಮೇಲೆ ಮನೆಗೆ ಬಂದಿದ್ದು ಅವನು. ನಾನು ಅಂದ್ಕೊಂಡಿದ್ದೆ ಬರ್ತಡೇ ಅಂದ ತಕ್ಷಣ ಎಲ್ಲೋ ಕೇಕೆಲ್ಲ ಕಟ್ ಮಾಡಿಕೊಂಡು ಇವರು ಲೇಟಾಗಿ ಬರ್ತಾರೆ ಅಂಥೇಳಿ. ಆಮೇಲೆ ನೋಡಿದ್ರೆ ಈ ಥರ ಅಂತ ಹೇಳ್ದ. ಅದಾದಮೇಲೆ ಇದು ಬಂದು ಸಂಜೆ ಕೂತ್ಕೊಂಡು ಹಾಗೆ ಟಿ ವಿ ಎಲ್ಲ ನೋಡಿಕೊಂಡು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ದೆ. ಅಂದರೆ ನನಗೆ ಒಂದು ಹೇಗೆ ಬೆಳ್ಳುಳ್ಳಿ ಉಂಡೆ ಥರ ಇರುತ್ತೆ, ಅಂದರೆ ಗೆಂಡೆ ಅಂತ ಹೇಳ್ತೀವಿ, ಬೆಳ್ಳುಳ್ಳಿ ಗೆಂಡೆ, 1 ಗೆಂಡೆ 2 ಗೆಂಡೆ ಅಂತ, ಆ ಥರ ಆ ಉಂಡೆನೆಲ್ಲ ಬಿಡಿಸಿ ಈ ರೀತಿ ಬಿಡಿ ಮಾಡಿ ಒಂದು ಇದರಲ್ಲೇ ಇಟ್ಕೊಂಡಿರ್ತೀನಿ. ನನಗೆ ಯಾವಾಗ ಬೇಕು ಸಾಂಬಾರಿಗೆ ಏನಕ್ಕಾದರೂ ಬೇಕಂದರೆ ಹಾಗೆ ತೆಗೆದು ಹಾಕ್ತಿರುವಂಥದ್ದು. ಅದಕ್ಕೆ ನನಗೆ ಯಾವಾಗ್ಲೂ ತಂದರೆ 1/4 kg ಈ ಥರನೇ ತರುವಂಥದ್ದು ಬೆಳ್ಳುಳ್ಳಿ. ಅದನ್ನೆಲ್ಲ ಬಿಡಿಸಿಟ್ಬಿಟ್ಟು ಅದನ್ನು ಕ್ಲೀನ್ ಮಾಡಬೇಕು. ಆದರೆ ಇವಾಗ ಕ್ಲೀನ್ ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ಕೆಳಗಡೆ ತೊಗೊಂಡೋಗ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತೀನಿ. ಗಾಳಿ ಎಲ್ಲ ಬೀಸಲ್ಲ ಅಂದಿದ್ದಿದ್ರೆ ಮೇಲೆ ನಿಂತ್ಕೊಂಡು ಮೊರದಲ್ಲಿ ಕೇರ್ಬೋದಿತ್ತು, ಅವಾಗ ನೀಟಾಗಿ ಅದು ಹೋಗ್ತಿತ್ತು. ಆದರೆ ಇವಾಗ ಏನಂದರೆ ಗಾಳಿ ಬೀಸೋದ್ರಿಂದ ಅದೇನಾಗುತ್ತೆ, ಮನೆ ಒಳಗಡೆ ಬಂದು ಆ ಕಸ ಎಲ್ಲ ತುಂಬ್ಕೊಬಿಡುತ್ತೆ. ಅದರಿಂದ ಬೆಳಿಗ್ಗೆಗೆ ಕೆಳಗಡೆ ಹೋಗಿ ಕ್ಲೀನ್ ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಹಾಗೆ ಇದು ಸ್ವಲ್ಪ ಸಾಂಬಾರು ಅದು ಇದು ಎಲ್ಲ ಇತ್ತು. ಅದಕ್ಕೆ ರಾತ್ರಿ ಏನು ಅಡುಗೆ ಮಾಡೋದು ಬೇಡ ಅಂಥೇಳಿ ಎಲ್ಲನೂ ಖಾಲಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರೈಸು ಮುದ್ದೆ ಮಾಡಿದ್ದೀನಿ ಅಷ್ಟೇ. ಪೊಂಗಲಿದೆ, ಜೀರಿಗೆ ಸಾಂಬಾರಿದೆ, ಉಪ್ಪು ಸಾಂಬಾರಿದೆ, ಹೀಗೆ ಎಲ್ಲ ಥರದ್ದು ಸಾಂಬಾರೆಲ್ಲ ಇರೋದ್ರಿಂದ ಏನೂ ಅಡುಗೆ ಮಾಡಿಲ್ಲ, ಅದನ್ನೇ ಖಾಲಿ ಮಾಡೋಣ ಅಂಥೇಳಿ. ಓಕೆ, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.